ಶ್ರೀ ಶ್ರೀ ಎಲ್ಲಿದ್ಯಮ್ಮ? ಬೇಗನೆ ಬಾರಮ್ಮ. ಇಂದು ನಿನ್ನ ನೋಡಲು ವರಮಾಶಯ ಬರ್ತಾರಂತೆ, ಅದಕ್ಕಾಗಿ ಸೋಮಶೇಖರ್ ಹೇಳಿದ್ದಾನೆ. ಎಲ್ಲ ಸಂತೆಯನ್ನು ತಂದುಕೊಟ್ಟಿದ್ದಾನೆ. ಆದರೆ ನೀನು ಒಳ್ಳೆಯ ರೀತಿಯಾಗಿ ಸೀರೆ ಉಟ್ಟುಕೊಂಡು ಈ ನನ್ನ ಮನೆಗೆ ಗೃಹಲಕ್ಷ್ಮಿ ಅಂತೆ ಉಟ್ಟುಕೊಂಡು ಬಂದಿಲ್ಲಮ್ಮ. ಅಣ್ಣ, ನೀನು ನಿಜವಾಗ್ಲೂ ಹೇಳ್ತಿದ್ದೀಯಣ್ಣ. ಆದ್ರೆ ಚಿಕ್ಕವಳಿಂದಾಗ ತಾಯಿಯನ್ನು ಕಳೆದುಕೊಂಡಂತ ತಬ್ಬಲಿ ಆದ ನನ್ನನ್ನು ಜೋಪಾನ ಮಾಡಿ ಇಷ್ಟು ದೊಡ್ಡವನಾಗಿ ಮಾಡಿದ್ದೆ. ಒಂದು ಮದುವೆ ಮಾಡಿಕೊಟ್ರೆ ನಾಳೆ ಸಾಲ ಸೂಲಗಳೆಲ್ಲ ತಲೆ ಮೇಲೆ ಹಾಕಿ ಹೋಗ್ಬೇಕಾಗುತ್ತೆ ಅಣ್ಣ. ಬೇಡಣ್ಣ, ಒಟ್ನಲ್ಲಿ ಈ ಮದುವೆ ಬೇಡಣ್ಣ. ನಿಮ್ಮಿಬ್ಬರು ಬಿಟ್ಟು ಹೋಗಕ್ಕೆ ನನ್ನ ಮನಸ್ಸು ಆಗ್ತಾ ಇಲ್ಲಣ್ಣ. ಈ ಮದುವೆನ ಬೇಡಣ್ಣ. ನೀನೇ ಮತ್ತೊಂದು ಮದುವೆ ಮಾಡ್ಕೊಂಡಿಲ್ಲ. ನೀನು ಚಿಕ್ಕ ಹುಡುಗಿ, ಯಾಕಂದ್ರೆ ನಾನು ಹೇಳಕ್ಕಷ್ಟು ಕೇಳಷ್ಟೇ, ಆಯ್ತಾ? ಆಯ್ತಾ? ಎಲ್ಲ ಸಿದ್ಧತೆ ಆಗಿದೆ ತಾನೆ? ಬೀಗರು ಬರ್ತಾರೆ ಇದ್ದಾರೆ. ಹೌದು ಸೋಮಶೇಖರ್, ಎಲ್ಲ ಸಿದ್ಧತೆ ಆಗಿದೆ. ಅವರು ಬರೋ ದಾರಿನೇ ಕಾಯ್ತಾ ಇದ್ದಾರೆ. ಕೊಟ್ಟ ಹೆಣ್ಣು ಕುಲಕ್ಕೆ ಜಾರಿ ಅಂದಾಗ ಇದೊಂದು ಸಲ ನನ್ನ ತಂಗಿಯ ಮದುವೆ ಆದರೆ ಆ ನಂದಿ ಬಸವೇಶ್ವರಿಗೆ 101 ತೆಂಗಿನಕಾಯಿ ಬಿಡ್ತೀನಿ. ಹೌದು ತಮ್ಮ, ನಿನ್ನ ಅಭಿಲಾಷೆನೇ ನನ್ನ ಅಭಿಲಾಷೆ. ಯಾಕೆಂದ್ರೆ ನನ್ನ ತಂಗಿಯ ಮರು ಮದುವೆಯಾಗಿ ಈ ಮನೆತನಕ್ಕೆ ಕೀರ್ತಿ ತರಬೇಕೆಂದು ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿದಂತೆ ನಾನು ಅಷ್ಟೇ. ನಿನ್ನಂತ ಹಿರಿಯ ನನ್ನನ್ನು ಪಡೆಯಲು ನಾನು ಪುಣ್ಯ ಮಾಡಿರ್ಬೇಕೆ. ಏನೋ ನಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ. ಆದರೆ ನೀನೇನಷ್ಟು ನನ್ನನ್ನು ಹೊಗಳಬೇಡ. ಹೊಗಳೋದು ನಾಲಗಣ ಈ ನನ್ನ ಮನ, ಅದಕ್ಕಾಗಿ ಹೊಗಳತಾ ಇದೆ ಅಷ್ಟೇ. ಬೀಗರು ಬೇಗನೆ ನೋಡ್ಲಿಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಯಾಕೋ ಸ್ವಲ್ಪ ಲೇಟ್ ಆಗ್ತಾ ಇದೆಯಲ್ಲ? ಇಲ್ಲ ಬಂದೇ ಬಿಟ್ರು ನೋಡು. ನಮಸ್ಕಾರ ಸಿದ್ದರಾಮಪ್ಪನವರೇ. ನಮಸ್ಕಾರ. ಮಿಸ್ಟರ್ ದಯಾನಂದ್, ಇವರೇ ಮದುವೆ ಮಾಡಿಕೊಳ್ಳುವ ವರ ನಾಗರಾಜ್ ಅಂತ. ನಮಸ್ಕಾರ ನಾಗರಾಜ್. ಇವಳು ನನ್ನ ಮಗಳು, ದೊಡ್ಡ ಮಗಳು ಭಾಗ್ಯ ಅಂತ. ನಮಸ್ಕಾರ, ನಾನೇ. ಕುಳಿತುಕೊಳ್ಳಿ. ದಯಾನಂದ್, ಹೇಳಿ. ನಿಮ್ಮ ತಂಗಿಯನ್ನು ಕರೆದರೆ ವರ ನೋಡ್ಬೋದಾ? ಹೌದು, ಕೆಲವೇ ನಿಮಿಷಗಳಲ್ಲಿ ನನ್ನ ತಂಗಿ ಸ್ವರ ಸಲುವಾಗಿ ಬರ್ತಾ ಇದ್ದಾಳೆ. ಬೇಗ ಕರೀರಿ.
ಒಳಗೆ. ತಂಗಿ ಸುವರ್ಣ, ಬೇಗನೆ ಬಾರಮ್ಮ ಒಳಗೆ. ತಂಗಿ, ಹಿರಿಯರಿಗೆ ನಮಸ್ಕರಿಸಮ್ಮ. ತುಂಬಾ ಚೆನ್ನಾಗಿದ್ದಾಳೆ, ಮಹಾಲಕ್ಷ್ಮಿ ಇದ್ದಾಗ ಇದ್ದಾಳೆ ಸುವರ್ಣ. ತುಂಬಾ ಚಂದಾಗಿದ್ದಾಳೆ, ತುಂಬಾ ಮುದ್ದಾಗಿದ್ದಾಳೆ. ಅಲ್ಲ, ಮುದ್ದಾಗಿದ್ದಾಳೆ ಆದರೂ ವಿಧವೆ ತರ ಕಾಣಿಸುತ್ತಿದೆ. ವಿಧವೆ ಆದರೂ ನಿನಗೆ ತಕ್ಕ ಹೆಂಡತಿ ಆಗುತ್ತಾಳೆ. ಅದೇನೇ ಇರಲಿದೆ ಆನಂದ್, ನೋಡು, ಏನೋ ನಿಮ್ಮ ಹಿರಿಯರ ಪುಣ್ಯದಿಂದ ನಿಮ್ಮ ತಂಗಿಗೆ ಒಂದು ವರ ಸಿಕ್ಕಿದೆ. ಆದರೆ ನಾಗರಾಜಪ್ಪನವರು ಚಿಕ್ಕ ರೈತರಿಗೆ ಸಮಾನ. ಅದರ ಸಲುವಾಗಿ ವರದಕ್ಷಿಣೆ ಉಪಚಾರದಲ್ಲಿ ನೀವೇನನ್ನುತ್ತೀರಾ? ನೋಡಿ ಸಿದ್ದರಾಮಯ್ಯನವರೇ, ರೀತಿ ರಿವಾಜು ಪ್ರಕಾರವಾಗಿ 10 ತೊಲೆ ಬಂಗಾರ 1 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ. ಆದರೆ ಒಳ್ಳೆ ರೀತಿಯಾದಂಥ ಬಟ್ಟೆ ಮತ್ತು ಮೇಲಾಗಿ ವಾಚ್ ಕೊಡ್ತೀನಿ. ನೀವೇನಂತಾರೆ ಸಿದ್ದರಾಮಯ್ಯನವರೇ? ನೋಡು ಸಿದ್ದನಪ್ಪ, ನೋಡು, ನಾವು ಏನೂ ಅನ್ನೋದಿಲ್ಲ. ಆದರೆ ನಾನು ಹಿರಿಯವ, ನಿಮಗೂ ಅಷ್ಟೇ, ಅವರಿಗೂ ಅಷ್ಟೇ. ನನ್ನ ಪ್ರಕಾರ ನೋಡಪ್ಪ, ನಿನ್ನಲ್ಲಿರುವ 10 ಎಕರೆ ಜಮೀನು ಮತ್ತು ನೀವು ಏನು ಹೇಳಿದಲ್ಲ ವರ ಉಪಚಾರ ಅಷ್ಟೆಲ್ಲ ಕೊಟ್ರೆ ಮದುವೆ ನಡಿಬೋದಂತ ನನ್ನ ವಿಚಾರ. ನೋಡ್ರಿ ಸಿದ್ದರಾಮಯ್ಯನವರೇ, ನೀವು ಹಿರಿಯರದೀರಿ, ತಿಳಿದವರು ಇದ್ದೀರಿ. ನಮಗಿರುವುದು ಕೇವಲ 20 ಕೋರಿಗೆ ಜಮೀನು. ಅದರಲ್ಲಿ ವರದಕ್ಷಿಣೆ, ವರೋಪಚಾರ, ಲಗ್ನದ ಖರ್ಚಕ್ಕಾಗಿ 10 ಕೋರಿಗೆ ನಾವು ಮಾರಿದ್ರೂ ಮಾರಬಹುದು. ಇನ್ನು ಉಳಿದ 10 ಕೋರಿಗೆ ಅದನ್ನು ಕೂಡ ಈ ವರ ಮಾಶರಿಗೆ ಕೊಟ್ಟರೆ ನಮಗೇನು ಉಳಿದು ಈ ಸಿದ್ದರಾಮಪ್ಪ? ಮಣ್ಣು ಉಳಿದ್ರಿ, ಮಣ್ಣ. ಸಿದ್ದರಾಮಪ್ಪನವರೇ, ಮಾತಿಗೆ ಒಪ್ಪದಿದ್ದರೆ ಇಲ್ಲಿಂದ ಹೊರಟು ಹೋಗ್ಬೇಕಾಗುತ್ತದೆ. ಹೌದು ಹೌದು, ಮಾತಿನಲ್ಲಿ ಏನಾದರೂ ವ್ಯತ್ಯಾಸ ಬಂದರೆ ಋಣ ಸಂಕಲ್ಪವಿಲ್ಲವೆಂದು ಬಿಟ್ಟು ಹೋಗಬೇಕಾಗುತ್ತದೆ. ಸ್ವಲ್ಪ ಏನು ವಿಚಾರ ಮಾಡುವಂತನಾಗು. ಸಿದ್ದರಾಮಯ್ಯನವರೇ, ಗಂಡು ಜಾತಿ ಮನಸ್ಸು ಮಾಡಿದರೆ ಇಂಥ 10 ಕುರಿ ಗಳಿಸಬಹುದು. ಆದರೆ ಬಂಗಾರದಂತ ನನ್ನ ತಂಗಿ ಹುಟ್ಟಬೇಕಾದ್ರೆ ಅದು 7 ಲಕ್ಷ ಜನ್ಮದ ಪುಣ್ಯ. ಆಯ್ತು, ನೀವು ಆಸ್ತಿಗೆ ಆಸೆ ಪಡ್ತೀರಿ ಅಂದ ಮೇಲೆ ಇವತ್ತೇ ನಾನು ನಿಮ್ಮ ಹೆಸರಿಗೆ ಬರೆಸಿಕೊಡುತ್ತೇನೆ. ನನಗೆ ಹೇಗೋ ಇದರಲ್ಲಿ ಒಂದು ಸ್ವಲ್ಪ ಸಂಶಯ ಬರ್ತಾ ಇದೆ. ಸ್ವಲ್ಪ ವಿಚಾರ ಮಾಡಿ ಮಾತುಕೊಡಿ. ಸೋಮು, ದೊಡ್ಡವರು ಮಾತನಾಡುವಾಗ ನೀನು ಮೌನ ಹಾಕಿರ್ಬೇಕು. ಮಾತು ಆಡಿದ್ರು ಆಯ್ತು, ಮುತ್ತು ಹೊಡೆದ್ರು ಹೋಯ್ತು. ಆಯ್ತಣ್ಣ, ನೋಡಪ್ಪ, ಇದ್ರೆ ಹೀಗಿರ್ಬೇಕು. ಊರಾಗ ಅಣ್ಣ ತಮ್ಮಂದಿರು ಒಂದೇ ಮಾತಿಗೆ ಒಪ್ಪಿ ಬಿಟ್ಟಿದ್ರಲ್ಲ. ಮಿಸ್ಟರ್ ನಾಗರಾಜ್, ತೆಗೆದುಕೊಂಡ ಬಾ ನಿನ್ನ ಸ್ಟ್ಯಾಂಪ್. ಎಲ್ಲ ರೆಡಿ ಇದೆ. ಮದುವೆಗಿಂತ ಮುಂಚೆ ವರದಕ್ಷಿಣೆ, ವರೋಪಚಾರ ಎಲ್ಲ ನನ್ನ ಕೈ ಸೇರ್ಬೇಕು. ರೆಡಿ ಇದೆ ಅಂತ ಬರು ಕೂಡ. ವರವ ಹೆಸರ ಏನು?
ನ ನಾ ನೀನೆ ನಾಸಿಕ ಭರಣಿ ಕೃತಿಕ ನಕ್ಷತ್ರ ಎರಡನೇ ಚರಣ ಏನು ವಧು ಹೆಸರು ಏನು? ಸುವರ್ಣ ಅಂತ. ಸ ಸಾ ಸೆ ಸು ಸೆ ಸುಲೋಚನ ಭರಣಿ ನಕ್ಷತ್ರ 1ನೇ ಚರಣ ವಧುವರಿಗೆ ತುಂಬಾ ಗುಣಗಳು ಬರುತ್ತದೆ. ಆದರೆ ಜ್ಯೇಷ್ಠ ಮಾಸದಲ್ಲಿ 10ನೇ ಮಿತಿ ಇವತ್ತೇ ಲಗ್ನ ಚಂದಾಗಿರುತ್ತದೆ. ಮುಂದೆ ಅಧಿಕ ಮಾಸ ಬರುತ್ತದೆ. ಮತ್ತೆ ತಾವು ಯಾರು? ನೋಡು ಮಿಸ್ಟರ್ ದಯಾನಂದ್, ಇವಳು ನನ್ನ ಮುದ್ದಿನ ಮಗಳು ಭಾಗ್ಯ ಅಂತ ಹಿರಿಯ ಮಗಳು. ನೀನು ಒಪ್ಪೋದಾದರೆ ಇವಳಿಗೆ ನಿನ್ನೆ ಕೊಟ್ಟು ಮದುವೆ ಮಾಡಬೇಕಂತ ನನ್ನ ಆಸೆ. ಅಪ್ಪ ನನಗ್ಯಾಕಪ್ಪ ಇಷ್ಟು ಬೇಗ ಮದುವೆ? ನಾನು ಇನ್ನೂ ಓದ್ಬೇಕಪ್ಪ. ಓದಬೇಡ ಆ ಮಗಳ, ಓದಬೇಡ. ನೀ ಎಷ್ಟು ಓದಿದ್ರು ನಿನಗೆ ಓದಿ ತಪ್ಪುದಲ್ಲ. ನಾ ನಿನಕ್ಕಿಂತ ದೊಡ್ಡವ. ನಿಮ್ಮ ಮೌ ನಿನಗೆ ಸುಮ್ ಕುಂಡ್ರಕ್ಕೆ ಏನಾಗ್ತದೆ ಇದ್ರಾಗ? ಕುತ್ಕೊಂಡ ನಡಿ ನಡಿ ನೋಡ ನಡಿ. ಏನಂತಿದ್ದ ನೋಡಿ ಸಿದ್ದರಾಮಪ್ಪನವರೇ, ಮೊದಲು ನನ್ನ ತಂಗಿ ಮದುವೆ ಆಗಲಿ, ಆದರೆ ನನ್ನ ಮದುವೆ ನಂತರ ಆಗಲಿ. ಒಪ್ಪಿಕೊರಣ್ಣ, ಒಪ್ಪಿಕೋ. PUC ತನಕ ಓದಿದ್ದಾರೆ. ಈ ಮನೆತನಕ್ಕೆ ಹೊಂದಿಕೊಂಡು ಹೋಗುವ ಹೆಣ್ಣವಳು. ಒಪ್ಕೊಂಡು ಬಿಡೋಣ. ಅಂತ ಬಿಡೋದ ನಾನು ಎಲ್ಲ ಇದೇ ಖರ್ಚಿನಲ್ಲಿ ಮುಗಿದು ಹೋಗುತ್ತದೆ. ಆಯ್ತು, ನೀವೆಲ್ಲ ಎಷ್ಟು ಹೇಳ್ತೀರಿ ಅಂದಮೇಲೆ ಈ ಮದುವೆಗೆ ನಾನು ಒಪ್ಕೋತೀನಿ. ಸಿದ್ದರಾಮಪ್ಪನವ್ರೆ, ನೀವೆಷ್ಟು ಕೊಡ್ತೀರಿ ಈ ವರದಕ್ಷಿಣೆ? ಛೇ ಇಂಥ ಕಾಲದಾಗ ವರ ಉಪಚಾರ ನಡೀತದೇನ್ರಪ್ಪ? ನೀವೇ ಹೇಳ್ರಿ. ನೋಡಪ್ಪ, ನನ್ನ ಮಗಳು ವಿದ್ಯಾ ಕಲ್ತಕ್ಕಿ, ಮೇಲಾಗಿ ಸೀಟಾಗಿ ಇದ್ದಾಕಿ. ನೋಡು, ನಿಮ್ಮ ತಂಗಿ ವಿದ್ಯಾ ಕಮ್ಮಿ ಅನ್ನೋರ್ನವಳು, ಮೇಲಾಗಿ ಹಳ್ಳಿದಾಗ ಇದ್ದಾಕಿ. ಅದು ಅಲ್ಲದೆ ಅವಳದು ಮರು ಮದುವೆ. ಅದ್ರ ಸಲುವಾಗಿ ನೀವು ಉಂಡ ಕೊಟ್ರಪ್ಪ. ಈಗಿನ ಕಾಲದಾಗ ಹುಡುಗಿಯಾರು ಸಿಗಲ್ಲ ಅಂದ್ರೆ ಎಲ್ಲಾ ಪರಗಳು ನೋಡಿ ಹಂಗ ನಿಂತಾವ. ನಾ ಹೂವನದ ಅಟ್ಟೆ ಬೇಕಾಗ್ಯದ, ನನಗೆ 50,000 ಕೊಟ್ಟು ಮದುವೆ ಮಾಡ್ಕೊತೀನಿ ಅಂತ ಅನ್ತಾರ ಅವ್ರು. ಈಗಿನ ಕಾಲದಾಗ ನಾ ಕೊಡಲ್ಲಪ್ಪ ಉಂಡ, ಹಂಗಿದ್ರೆ ಮಾಡ್ಕೋದ ಬಿಟ್ಟು ನಡೆದನ. ಆಯ್ತಲ್ಲ, ಒಪ್ಕೊಂಡ್ ಬಿಡೋಣ, ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ ಬಿಡು. ಆಯ್ತು, ಮದುವೆ ಒಂದು ವಿಜೃಂಭಣೆಯಿಂದ ನಡೆದು ಹೋಗುದು. ಹೂವಿನ ಸರ ರೆಡಿ ಅದಾವನಪ್ಪ. ಎಲ್ಲ ರೆಡಿ ಇದ್ರಪ್ಪ. ಏನ ಮದುವೆ ಬಿಟ್ಟು ಮದುವೆ ಮಾಡ್ತಾರ ನಿಂದ್ರಪ್ಪ. ಮದುಮಗ ಕರ್ಲಿ, ಇನ್ನ ಸುವರ್ಣ ಬಂದಿಲ್ಲ. ನೋಡಿ ಹಿಂದೆ ಸ್ವಲ್ಪ ಎಲ್ಲಿ ನೋಡ್ತಾರೆ ಗಡಬಡಿಗೆ ಇರ್ತದ. ಏನ್ ಅಕ್ಕಿ ಕಾಳ ಬಂದವ್ರು ಕೇಳಿ ಮಾಡಿ ನೋಡಿ ಬಂದಾರ. ಎಲ್ಲರೂ ಅಕ್ಕಿ ಕಾಳ ಬಂದವ್ರಪ್ಪ. ಊಟ ಮಾಡೋದು ಊಟ ಬಸವ ಗುಡಿ ಮೇಲೆ ಉಂಡು ಹೋಗ್ರಿ ಮಧ್ಯಾಹ್ನ. ಆರು ಬಕೆಟ್ ಬರ್ರಿಯಪ್ಪ ಇಲ್ಲಿ. ಹಾ ತೋರಿ, ಆರು ಬಂದ ತೋರಿ. ಮದುಮಕ್ಕಳು ಮುಂದೆ ಬರಬೇಕು. ಹಲೋ, ಮದುಮಕ್ಕಳು ಹಾಡು ಬದಲಾಯಿಸಿರಿ. ಶುಭ ಮಂಗಲ ಸಾವಧಾನ ಸ್ವಸ್ತಿ ಶ್ರೀ ಗಣನಾಯಕಂ ಗಜಮುಖಂ ಮೋರೇಶ್ವರಂ ಸಿದ್ಧಿತಂ ವಲ್ಲಾಳು ಮೂಢಂ ವಿನಾಯಕಮಣಂ ಚಿಂತಾಮಣಿ ದೇವರಂ ಲೇನಾದ್ರೀಂ ವೇದಾತ್ಮಜಂ ಸುವರದಂ
विघ्नेश्वरं ओदरं ग्रामे राञ्जन संस्थितं गणपते कुर्यात् सदा मङ्गलं सिन्धु सरस्वती च यमुना गोदावरी नर्मदा कावेरी शरयो महेन्द्र तनयां चरमण्डवती वेदिका विप्रावेत्रवती महासुरनदी ख्यातादया गण्डके पूर्ण जले समुद्र सरितां कुर्यात् सदा मङ्गलं शुभमङ्गलकालग्नं बलं तदेव उमापते स्मरामि श्रीमद्रूपञ्चाचार्य महाराज के जय बसवेश्वर महाराज के जय ಮದುವೆ ಆಯ್ತ್ರಪ್ಪ ಪದ್ಧತಿ ಎಲ್ಲಾರು ಊಟ ಮಾಡ್ಕೊಂಡು ಹೋಗ್ರಿ ಎಲ್ಲಾರು ಊಟ ಬಂದಿರಲ್ಲ ಮನ್ಯಾಗ ಮುಂಜಾನೆ ಮತ್ತ ಅದ ಚೇಂಜ್ ಮಾಡಿ ಊಟ ಬರ್ಬೇಕಂತ ಹಾ ಈಗ ಮುಂಜಾನೆ ಊಟ ಮಾಡಲ್ಲ ತಪ್ಪಲೆ ಎಲ್ಲ ನಿಮ್ಮ ಮನ್ಯಾಗ ಊಟ ಮಾಡಿ ಮುಂಜಾನೆ ಬರ್ರ ಅಡಿಗೆ ಬಸನಪ್ಪ ಗುಡಿಯಾಗ ಓಕೆ ಆಯ್ತಾಯ್ತು ದಯನ ಸಬರ ನೀವು ಜರ ಅವರು ಹೆಸರು ಹೇಳ್ತೀರೇನ್ರಿ ನೋಡ್ರಿ ಎಲ್ಲಾರ ಮದುವೆಗೆ ಬಂದಾರ ಹೆಸರು ಕೇಳ್ಬೇಕಲ್ರಿ ಅಗಸಲ ಮನೇನ ಹಿಂಡಿ ಹೌದು ಬಾಕ್ಲಿ ಹಾಕಿದ ಹಿಂಡಿ ಬಾಕ್ಲಿ ಹಾಕಿದಿ ಕೊಂಡಿ ಅಗಸಲ ಮನೇನ ಹಿಂಡಿ ನನ್ನ ಹೆಂಡತಿ ಭಾಗ್ಯಶ್ರೀ ನೆತ್ತಿ ಮೇಲ ಮುತ್ತಿನ ಗಂಡಿ ವಾ 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 ಅವರ ನೀವೇಂತು ಅಪ್ಪ ಅವ್ರ ಹೆಸರು ಹೇಳ್ರಿ ಓ ಅವರ ನೀವೇಂತು ಅಪ್ಪ ಅವ್ರ ಹೆಸರು ಹೇಳ್ರಿ ಚಂದ ಏನಂದ್ರ ಅದಕ್ಕ ಹಾಕಿ ರಾವಣ ಇರುವುದು ಲಂಕದಲ್ಲಿ, ಸೀತೆ ಇರುವುದು ವನವಾಸದಲ್ಲಿ, ನನ್ನ ಪತಿರಾಯ ಇರುವುದು ನನ್ನ ಕುಂಕುಮನಲ್ಲಿ. ದಯಾನಂದ ಮಾಮ. ನಾಗರಾಜಪ್ಪನವ್ರ ನೀವು ಬಿ ಜರ ಹೆಸರು ಹೇಳಿದ್ರೆ ನಮ್ಗ ಪುಣ್ಯ ಬರ್ತದೆ ಬರ್ರಿ. ಕೊಡದ ಮೇಲೆ ಕೊಡ ವಾ 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 ಕೊತ್ತಂಬರಿ ಗಿಡ ವಾ ವಾ ನಾನು ಹೆಂಡತಿ ಹೆಸರು ಕೇಳ್ತೀನಿ ನಾವು ಗೊತ್ತು ನಾಡ ಅವರ ನೀವಿಟ್ಟು ಹೆಸರು ಹೇಳ್ರಿ ಇವ್ರಿಟ್ಟು ಹಿಂಗಳ ಸಾಕಿಟ್ಟು ಹೊರಬರ್ ನೀವು ಯಾರು ನೋಡ್ರಿ. ಅಡಿಗೆ ಕುಂಕುಮ ಚಂದ, ಕೈಗಳಿಗೆ ಹಸಿರು ಬಳಿಗಳು ಚಂದ್ರ, ಕಾಲಿಗೆ ಕಾಲುಂಗುರ ಚಂದ್ರ, ನನ್ನ ಕೊರಳಿಗೆ ಮಾಂಗಲ್ಯ ಚಂದ, ನನ್ನವರು ನನ್ನವರ ಚಂದ ನಾಗರಾಜ.
ಬಿಟ್ಟು ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಹೋಗಿ ಬರ್ತೀನಿ ಅಣ್ಣ. ಈ ನಿನ್ನ ತಂಗಿಗೆ ಆಶೀರ್ವಾದ ಮಾಡು. ತಂಗಿ ಹೋಗುವಾಗ ಈ ನಿನ್ನ ಅಣ್ಣನ ಕೈ ಮನಸ್ಸಿನಿಂದ ನಿನ್ನ ಅಣ್ಣನ ಮನಸ್ಸಿನಿಂದ ಮುತ್ತೈದೆಯ ನಾವು 5 ಅಕ್ಷರಗಳನ್ನು ಯಾವತ್ತೂ ಮರೆಯದ. ಕುಂಕುಮ, ತಾಳಿ, ಹಸಿರು ಬಳೆ, ಮೂಗುತಿ, ಕಾಲುಂಗರ, ಈ ಮುತ್ತೈದೆಯ 5 ಮುತ್ತುಗಳು ಯಾವತ್ತೂ ಮರೆಯಬೇಡ ತಂಗಿ. ಈ ನಿನ್ನ ಅಣ್ಣನ ಶ್ರೀರಕ್ಷೆ ಯಾವತ್ತೂ ನಾನು ಯಾವತ್ತೂ ಮರೆದಿಲ್ಲ ಅಣ್ಣ. ನೋಡ್ ತಂಗಿ, ನನ್ನ ಕಾಲಲ್ಲಿ ಕಾಲುಂಗುರ, ನನ್ನ ತಂಗಿ ಗಂಡ ಮನೆಯಲ್ಲಿ ಕಾಲು ಜಾರದಲ್ಲಿ ಎಂದು ನನ್ನ ಕಾಲಲ್ಲಿ ಕಾಲುಂಗುರ ತುಡಿಸಿರುವೆ. ನನ್ನ ತಂಗಿಗೆ ಗಂಡ ಮನೆಯಲ್ಲಿ ಗಂಡನ ಬಿಟ್ಟು ಈ ಬೇರೆ ಯಾರೂ ನೋಡಬಾರದೆಂದು ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿರು. ನನ್ನ ತಂಗಿಗೆ ಈ ನನ್ನ ತವರ ಮನೆಯ ಕುಂಕುಮ ಯಾವತ್ತೂ ಸಿಂಧೂರವಾಗಿರಲಿ. ತಂಗಿ, ಪ್ರಕೃತಿಯ ತಿಲಕವಾಗಿರುವಾಗ, ಪ್ರಕೃತಿಯ ಸೌಂದರ್ಯವಾಗಿರತಕ್ಕಂಥ ಈ ನಿನ್ನ ಕೈಯ ಹಸಿರು ಬೆಳೆ, ಈ ನಿನ್ನ ಕೈ ಹಸಿರು ಬೆಳೆ ಯಾವತ್ತು ನಿಸರ್ಗದತ್ತ ನೋಡ್ತೀರಿ. ತಂಗಿ, ಈ ನಿನ್ನ ಅಣ್ಣನ ಆಶೀರ್ವಾದ ಯಾವತ್ತೂ ಇರಲಿ. ಯಾವತ್ತು ನೀನು ಗಂಡನ ಮನೆಯಲ್ಲಿ ಕಾಲು ಜರಿತೀಯೋ, ಯಾವತ್ತು ನೀನು ಗಂಡನ ಮನೆಯಲ್ಲಿ ಕಾಲು ಜರಿತೀಯೋ ಅಂದೇ ನಿನ್ನ ಅಣ್ಣ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಈ ನಿನ್ನ ಅಣ್ಣನ ತವರು ಮನೆಯ ಕೀರ್ತಿ ಬೆಳಗಿಸಬೇಕು ತಂಗಿ. ಈ 5 ಮುತ್ತುಗಳು ಹೇಳಿದೆಯಲ್ಲ, ಅವೆಲ್ಲ ಭದ್ರವಾಗಿ ಇಟ್ಕೊಂಡು ಹೋಗ್ತೀನಣ್ಣ. ನಮ್ಮ ಮನೆಯ ಕೀರ್ತಿ ಒಳ್ಳೇದಾಗ್ಲಿ ಅಂತ ಸ್ವೀಕರಿಸ್ತೀನಣ್ಣ.